ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಾವ್ಯ. ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಗ್ರೀನ್ ಪಲಾವ್ನ ಯಾವ ರೀತಿ ಮಾಡೋದು, ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಬರೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿನ ಸೇರಿಸ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಸಹ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪಲಾವ್ ರೆಸಿಪಿಗೆ ತೆಂಗಿನಕಾಯಿ ಪೀಸಸ್ನು ಸಹ ಸೇರಿಸ್ಕೊಂಡ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ನಾನು ಗ್ರೀನ್ ಚಿಲ್ಲಿನ ಸೇರಿಸ್ಕೊತಾ ಇದ್ದೀನಿ. ಇದು ಏನು ಗ್ರೀನ್ ಚಿಲ್ಲಿ ಅಷ್ಟು ಏನು ಖಾರ ಆಗಿಲ್ಲ, ಹಾಗಾಗಿ ಒಂದು 5ರಿಂದ 6 ಗ್ರೀನ್ ಚಿಲ್ಲೀಸ್ನ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪಲಾವ್ಗೆ ಪುದೀನ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಸ್ವಲ್ಪ ಜಾಸ್ತಿನೇ ತೊಗೊಂಡು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಗ್ರೀನ್ ಕಲರ್ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ನಾನು ಸೇರಿಸ್ಕೊಳ್ಳಲ್ಲ. ನೋಡಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೀಡಿಯಮ್ ಆಗಿಯೂ ಸಹ ಇದನ್ನು ರುಬ್ಕೋಬೋದಿತ್ತು ದಪ್ಪಗೆ. ನಾನು ಪಲಾವ್ ಅಲ್ವಾ ಏನೂ ಆಗಲ್ಲ, ಸ್ವಲ್ಪ ನಾನು ಜಾಸ್ತಿ ನುಣ್ಣಗೆ ರುಬ್ಬಿದ್ದೀನಿ ಅನ್ಕೋತೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಾದಾದ್ಮೇಲೆ ಪಲಾವ್ ಐಟಮ್ಸ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಆಗೋವಷ್ಟು ಎಲೆನ ಅಂದರೆ ಪಲಾವ್ ಎಲೆನ ಸಹ ಸೇರಿಸ್ಕೊಂಡು 2 ಗೆಡ್ಡೆ ಆಗುವಷ್ಟು ಈರುಳ್ಳಿನೂ ಸಹ ಹೆಚ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಬ್ರೌನಿಷ್ ಕಲರ್ ಬರೋ ಥರ ಈ ಒಂದು ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಬ್ರೌನಿಷ್ ಬರೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ನೆಕ್ಸ್ಟು ಒಂದು ಟೊಮೆಟೊನ ತೊಗೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ ಎಣ್ಣೆಯಲ್ಲಿ. ಯಾಕೆ ಅಂತಂದರೆ ಇದೆಲ್ಲ ಬೇಯ್ದಿಲ್ಲ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ ಬೆಂದಿದೆ. ಅದಕ್ಕೆ ನಾನು ಆವಾಗಲೇ ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ವಾರದ ಟೈಮಲ್ಲಿ ನಮಗೆ ಟೈಮ್ ಇರಲ್ಲ ಚಪಾತಿ ರೊಟ್ಟಿ ಆ ಥರ ಎಲ್ಲ ಮಾಡೋದಕ್ಕೆ ಅಂತ ಅಂದರೆ ಸೊ ಈಸಿಯಾಗಿ ಒಂದು ಕ್ವಿಕ್ಕಾಗಿ ಈ ಒಂದು ಗ್ರೀನ್ ಪಲಾವ್ನ ಮಾಡ್ಕೋಬಹುದು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇವಾಗೆಲ್ಲ ಮಸಾಲೆ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಯಾಕೆ ಅಂತ ಅಂದರೆ ಅದು ಶುಂಠಿ ಎಲ್ಲನೂ ಹಾಕಿರ್ತೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ಇವಾಗ ಬೆಂದಿದೆ. ಇವಾಗ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಅಂಥ ಕ್ಯಾರೆಟು, ನೆಕ್ಸ್ಟು ಒಂದು ಆಲೂಗೆಡ್ಡೆ, ಸ್ವಲ್ಪ ಬೀನ್ಸ್ ಕಾಳುಗಳಿತ್ತು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಟೈಮು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಬೇಯ್ದಾದ್ಮೇಲೆ ನಾವು ಎಷ್ಟು ಕ್ವಾಂಟಿಟಿನಲ್ಲಿ ನಮಗೆ ಪಲಾವ್ ಬೇಕು ಸ್ವಲ್ಪ ಆಯಿತು, ನಮಗೆ ಜಾಸ್ತಿ ಬೇಕು ಅಂತ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಲ್ಲಿ ನನಗೆ ರಮೇಶ್ಗೆ ಮತ್ತು ಮಕ್ಕಳಿಗೆ ಮಾಮೂಲಿ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಇದೇ ಆಗೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ರೈಸ್ ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಗ್ಲಾಸ್ ರೈಸ್ಗೆ 2 ಕಪ್ ಆಗುವಷ್ಟು 2 ಗ್ಲಾಸ್ನು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತೀನಿ. ನಾನು ಯಾವುದೇ ರೀತಿ ಇದಕ್ಕೆ ಸಾಲ್ಟ್ ಸೇರಿಸ್ಕೊಂಡಿಲ್ಲ. ಸಾಲ್ಟ್ ಕೂಡ ಹಾಕೋತೀನಿ ಫೈನಲಾಗಿ. ಮತ್ತು ಆವಾಗಲೇ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಅದನ್ನು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಗ್ರೀನ್ ಪಲಾವು ರೆಡಿ ಆಗಿದೆ, ರೆಡಿ ಆಗ್ತಾಯಿದೆ ಅಂತ. ಸೊ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ತೊಗೋತೀನಿ. ಪಲಾವ್ ಅಲ್ವಾ, ಒಂದು ವಿಷಲ್ ಆದರೆ ಸಾಕು. ಇವಾಗ ವಿಷಲ್ ಆಗಿದೆ ನೋಡಿ. ಇವಾಗ ಪಲಾವ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ ಪಲಾವು. ಸೂಪರ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಗ್ರೀನ್ ಪಲಾವು ನಮಗೆ ಟೈಮ್ ಇಲ್ಲ, ಬೇಗ ಕ್ವಿಕ್ಕಾಗಿ ಆಗಬೇಕು ಅನ್ನೋರು ಈ ರೀತಿ ರೆಸಿಪಿನ ಟ್ರೈ ಮಾಡಿ. ಒಮ್ಮೆ ಹೇಗೆ ಬಂತು ನೀವು ಟ್ರೈ ಮಾಡಿದ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೊಸ ವಿಡಿಯೋಗೋಸ್ಕರ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.